ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಬಹಳ ಡಿಫ್ರೆಂಟ್ ಆಗಿರತಕ್ಕಂಥ ಒಂದು ಚಕ್ಲಿ ರೆಸಿಪಿ ತೋರಿಸೋದಕ್ಕೆ ಬಂದಿದ್ದೀನಿ. ಟೊಮೊಟೊನ ಬಳಸ್ಕೊಂಡು ಟೊಮೊಟೊ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೊರಗಡೆ ಏನಾದ್ರು ಮಕ್ಕಳುಗಳು ತುಂಬ ಇಷ್ಟಪಟ್ಟು ಕುರ್ಕುರೆ ಈ ಥರದ್ದು ಏನಾರು ತಿಂತಾ ಇದ್ದಾರೆ ಅಂತಂದರೆ ಈ ರೀತಿ ಟೊಮೊಟೊ ಚಕ್ಲಿನ ಮನೆಯಲ್ಲಿ ಮಾಡಿಕೊಡಿ. ಹೊರಗಡೆ ಅಂಗಡಿ ಪದಾರ್ಥನ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ಏಕೆಂದರೆ ಈ ಟೊಮೊಟೊ ಚಕ್ಲಿನಲ್ಲಿ ಉಪ್ಪು, ಹುಳಿ, ಖಾರ 3 ಇರೋದ್ರಿಂದ ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತೆ. ಮನೆಯಲ್ಲಿ ನನ್ನ ಮಗಳಿಗೇ ಇದು ಬಹಳ ಇಷ್ಟ. ಹಾಗಾಗಿ ನನ್ನ ಮಗಳಿಗೋಸ್ಕರನೇ ಇವತ್ತು ಈ ಚಕ್ಲಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಟೊಮೊಟೊ ಚಕ್ಲಿನ ಮಾಡಲಿಕ್ಕೆ ನೋಡಿ ಈ ರೀತಿ ಕೆಂಪನಾಗಿ ಹಣ್ಣಾಗಿರಬೇಕು. ಆ ರೀತಿ ಹಣ್ಣಾಗಿರ್ತಕ್ಕಂಥ ಟೊಮೊಟೊನ ತೊಗೊಂಡು ಈ ರೀತಿ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈ ಟೊಮೊಟೊನ ನಾವು ಬಿಸಿನೀರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡಾಗ ಆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು 6ರಿಂದ 7 ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥದ್ದನ್ನು ತೊಗೊಂಡು ಈ ಎಲ್ಲ ಟೊಮೊಟೊನೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ ನಂತರ ಈ ಟೊಮೊಟೊನ ಬೇಯಿಸ್ಕೊಳ್ಳಿಕ್ಕೆ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀರು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಾದ ನಂತರ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊನ ಅಷ್ಟೇ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ನಾವು ಸಾಂಬಾರಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ಮೆತ್ತಗಾಗೋವರೆಗೂ ಬೇಯಿಸೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಆ ಮೇಲ್ಗಡೆ ಏನಿದೆ ಆ ಸಿಪ್ಪೆ ಏನಿದೆ ನಾವು ಮಾರ್ಕ್ ಮಾಡ್ಕೊಂಡಿರೋದು ಆ ಸಿಪ್ಪೆ ಬಿಟ್ಕೊಂಡ್ರೆ ಸಾಕು. ಅಷ್ಟು ನಾವು ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಟೊಮೊಟೊನ ಸೇರಿಸ್ಕೊಂಡು ಇದ್ರ ಜೊತೆಗೇ 4ರಿಂದ 5 ಬ್ಯಾಡಗಿ ಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದು 3ರಿಂದ 4 ಗುಂಟೂರು ಮೆಣಸಿಕಾಯಿ, ಒಣಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೀನಿ. ಈಗ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಈ ರೀತಿ ಕುದಿ ಬಂದು ಬೆಂದಾದ ನಂತರ ಈಗ ಟೊಮೊಟೊನ ನಾವು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು. ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಅದಾದ ನಂತರ ಆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ನೀಟಾಗಿ ತೆಗಿಬೇಕಾಗತ್ತೆ. ಈಗ ಟೊಮೊಟೊನ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು 10ರಿಂದ 15 ನಿಮಿಷ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಅದಾದ ನಂತರ ಈ ರೀತಿ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಕ್ಕೋಬೇಕು. ನಾವು ಈ ಟೊಮೊಟೊ ಮಸಾಲೆಗೆ ನಾನು ಆಲ್ರೆಡಿ ಬ್ಯಾಡಗಿ ಮೆಣಸಿಕಾಯಿ ಹಾಗೆ ಒಣಮೆಣಸಿಕಾಯಿನ ಈ ನೀರಿನ ಜೊತೆಯಲ್ಲೇ ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೀವು ಮೆಣಸಿಕಾಯಿ ಪುಡಿನ ಸೇರಿಸೋದಕ್ಕಿಂತ ಈ ರೀತಿ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿನ ನೀವು ಟೊಮೊಟೊ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ಬೇಯಿಸ್ಕೊಂಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಬ್ಯಾಡಗಿ ಮೆಣಸಿಕಾಯಿ ಗುಂಟೂರು ಮೆಣಸಿಕಾಯಿನೂ ಕೂಡ ಟೊಮೊಟೊ ಜೊತೆಯಲ್ಲೇ ರುಬ್ಬಿ ನಾವು ಮಸಾಲಾನ ರೆಡಿ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಟೊಮೊಟೊ ಚಕ್ಲಿ ರೆಡಿ ಆಗುತ್ತೆ. ಈಗ ಇದಕ್ಕೇ ಒಂದು ಅರ್ಧ ಇಂಚಿನಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ LG ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪೌಡ್ರ್ ಹಿಂಗ್ ಇದೆ ಅಂತಂದರೆ ಅದನ್ನು ಬೇಕಿದ್ರೆ ಸೇರಿಸ್ಕೋಬೋದು. ಈಗ ನೈಸಾಗಿ ನಾವು ಈ ಟೊಮೊಟೊನ ರುಬ್ಕೋಬೇಕಾಗತ್ತೆ. ಸ್ವಲ್ಪ ಏನಾದ್ರು ತರಕಾರಿ ಇದೆ ಅಂತ ಅಂದರೆ ಒಂದು ಸ್ಟ್ರೈನರ್ ಮುಖಾಂತರ ಅದನ್ನೆಲ್ಲ ತೆಗೆದು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಈ ರೀತಿ ಟೊಮೊಟೊನ ರುಬ್ಬಿ ಒಂದು ಬೌಲ್ಗೆ ಸೇರಿಸ್ಕೊಂಡಾದ ನಂತರ ಇದಕ್ಕೆ 3 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ. ಹಾಗೆ ಮನೆಯಲ್ಲಿ ಏನಾದರೂ ಎಳ್ಳಿದೆ ಅಂತಂದರೆ ಬಿಳೆ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವ್ದು ಬೇಕಿದ್ರೂ ಸೇರಿಸ್ಕೋಬೋದು. ನಾನು ಬಿಳೆ ಎಳ್ಳನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾನನ ಸೇರಿಸ್ಕೊಳ್ತಾ ಇದ್ದೀನಿ. ಅಜ್ವಾನನ ಸೇರಿಸೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆನೂ ಕೂಡ ಚೆನ್ನಾಗಾಗುತ್ತೆ, ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟೆಲ್ಲ ಈ ಟೊಮೊಟೊ ಪ್ಯೂರಿ ಏನಿದೆ ಅದ್ರ ಜೊತೆಯಲ್ಲೇ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ತೆಳುವಾಗಿದೆ ಅಂತಂದರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನು ಸೇರಿಸಿ ಕಲಸ್ಕೋಬೇಕಾಗತ್ತೆ. ಇದಕ್ಕೆ ನಾವು ಸ್ವಲ್ಪ ಬೆಣ್ಣೆ ಏನಾದ್ರು ಮನೆಯಲ್ಲಿತ್ತು ಅಂದರೆ ಬೆಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಬಹಳ ಗರಿಗರಿಯಾಗಿ ಮೃದುವಾಗಿ ಟೊಮೊಟೊ ಚಕ್ಲಿ ರೆಡಿ ಆಗುತ್ತೆ. ಈಗ ಬೆಣ್ಣೆ ಜೊತೆಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡಾಗ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ, ಹೆಲ್ತಿಯಾಗೂ ಕೂಡ ಇರುತ್ತೆ. ಹಾಗಾಗಿ ಬೆಣ್ಣೆ ಮತ್ತು ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಚಕ್ಲೇಟಿಗೆ ಸೇರಿಸ್ಕೋಬೇಕು. ನಾನು ಆಗಲೇ ಹೇಳಿದಾಗೆ ಟೊಮೊಟೊ ರುಬ್ಬಬೇಕಾದ್ರೆ ಸ್ವಲ್ಪನೂ ಕೂಡ ನೀರನ್ನು ಸೇರಿಸ್ಕೊಂಡಿಲ್ಲ. ಹಾಗೆಯೇ ಇದಕ್ಕೂ ಕೂಡ ಚಕ್ಲೇಟನ್ನು ಕಲಿಸ್ಲಿಕ್ಕೂ ಕೂಡ ನೀರನ್ನು ಸೇರಿಸ್ಕೊಂಡಿಲ್ಲ. ಆ ಟೊಮೊಟೊದಲ್ಲಿರ್ತಕ್ಕಂಥ ನೀರಿನ ಅಂಶನೇ ನಿಮಗೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಈ ರೀತಿ ತುಪ್ಪ ಮತ್ತು ಬೆಣ್ಣೆನ ಸೇರಿಸ್ಕೊಂಡಾದ್ಮೇಲೆ ಕೈನಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಈ ಹಿಟ್ಟನ್ನು ಈ ರೀತಿ ನಾದ್ಕೊಂಡಾದ ನಂತರ ನಾವು ಸಪ್ರೇಟಾಗಿ ಒಂದು 10 ನಿಮಿಷ ಅರ್ಧ ಗಂಟೆ ತೆಗೆದಿಡುವಂಥ ಅವಶ್ಯಕತೆ ಇಲ್ಲ. ನಾದ್ಕೊಂಡಾದ ತಕ್ಷಣವೇ ನೀವು ಚಕ್ಲಿನ ರೆಡಿ ಮಾಡ್ಕೋಬೋದು. ಈಗ ಚಕ್ಲಿ ಹೋಳನ್ನ ತೊಗೊಂಡು ಆ ಪ್ಲೇಟ್ ಏನಿದೆ ಆ ಪ್ಲೇಟ್ಗೆ ಈ ರೀತಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು
ಚಕ್ಲಿ ಒಳಗೆ ಹಿಟ್ಟನ್ನು ಸೇರಿಸಿ ಡೈರೆಕ್ಟಾಗಿ ನೀವು ಚಕ್ಲಿನ ಎಣ್ಣೆಗೆ ಒತ್ಕೋಬೇಕಾಗತ್ತೆ. ನಾವು ಚಕ್ಲಿನ ಸಪ್ರೇಟಾಗಿ ರೌಂಡಾಗಿ ಮಾಡ್ಕೊಳ್ತೀವಲ್ಲ, ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಚಕ್ಲಿ ಅಂದರೆ ಬೆಣ್ಣೆ ಮುರ್ಕನ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ಈ ರೀತಿ ಎಣ್ಣೆಗೆ ನಾವು ಡೈರೆಕ್ಟಾಗಿ ಚಕ್ಲಿನ ಒತ್ತಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆಯಲ್ಲಿ ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಈ ರೀತಿ ಎರಡೂ ಬದಿನಲ್ಲಿ ಸ್ವಲ್ಪ ಗರ್ಗರಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಎಣ್ಣೆನಲ್ಲೇ ಜಾಸ್ತಿ ಗರ್ಗರಿ ಆಗೋವರೆಗೂ ಬೇಯಿಸೋದಕ್ಕೆ ಹೋಗಬೇಡಿ. ಎಣ್ಣೆನಲ್ಲೇ ಜಾಸ್ತಿ ಗರ್ಗರಿ ಆಗೋವರೆಗೂ ಬೇಯಿಸ್ಬಿಟ್ರೆ ನಿಮಗೆ ಚಕ್ಲಿ ಎಣ್ಣೆಯಿಂದ ತೆಗೆದಾದ ನಂತರ ತುಂಬ ಕಟುವಾಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಸ್ವಲ್ಪ ಗರ್ಗರಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಸುಲಭವಾಗಿ ಟೊಮೊಟೊ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನೂ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.